ನಮಸ್ತೆ ಗೆಳೆಯರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸಾಕಷ್ಟು ದಿನಗಳಿಂದ ನೀವೆಲ್ಲ ಕ್ವಶನ್ ಕೇಳ್ತಾ ಇದ್ರಿ. ಏನಪ್ಪ ಅಂದರೆ, ಸರ್ 2025ನೇ ಸಾಲಿನಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತಾ? ಆದರೆ ಎಷ್ಟು ಹುದ್ದೆಗಳಾಗುತ್ತೆ? PC ಎಷ್ಟು ಹುದ್ದೆಗಳು? PSI ಎಷ್ಟು ಹುದ್ದೆಗಳು? ಯಾವಾಗ ಆಗುತ್ತೆ? ಇದಕ್ಕೆಲ್ಲ ಒಂದು ಉತ್ತರ ಕೊಡಿ ಅಂತ ಸಾಕಷ್ಟು ದಿನಗಳಿಂದ ನೀವು ನಮಗೆ ಕೇಳ್ತಿದ್ರಿ. ಆಲ್ರೆಡಿ ಇದರ ಬಗ್ಗೆ ಸಾಕಷ್ಟು ಸೆಷನ್ಸ್ನ ಮಾಡಿದ್ದೀವಿ. ಇವತ್ತು ಇದರ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ. ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಸೊ ಇದರ ಬಗ್ಗೆ ಕ್ಲೀನಾಗಿ ಡೀಟೇಲಾಗಿ ಇಂಚಿಂಚು ಮಾಹಿತಿ ನಿಮಗೆ ಕೊಡ್ತೀವಿ ಇವತ್ತಿನ ಈ ಸೆಷನ್ನಲ್ಲಿ. ಸೊ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದೆ ಅಂತ, ಸೊ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ, ಸೊ ಯಾಕಪ್ಪ ಅಂದರೆ ಇದರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನು ಮುಂದೆ ಅಪ್ಕಮಿಂಗ್ ಡೇಸ್ನಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ತಗೋಬರೋಕ್ಕೆ ಇದೊಂದು ಮೋಟಿವೇಶನ್ ಥರ ಕೆಲಸ ಮಾಡುತ್ತೆ. ಹಾಗಾದರೆ ಬನ್ನಿ ಗೆಳೆಯರೆ, ಇವತ್ತಿನ ಈ ಸೆಷನ್ನ ತಡ ಮಾರದೆ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಹಾಗಾದರೆ ನೋಡಿ ಗೆಳೆಯರೆ, ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಕರ್ನಾಟಕ ವಿಧಾನ ಪರಿಷತ್, ಓಕೆ, ಕರ್ನಾಟಕ ವಿಧಾನ ಪರಿಷತ್. ಸೊ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಅಂತಿದೆ 447. ಸದಸ್ಯರ ಹೆಸರು TN ಜವರಾಯಗೌಡ. ಓಕೆ, ಉತ್ತರಿಸಬೇಕಾದ ದಿನಾಂಕ ಯಾವತ್ತು? 12/12/2024 ಅಂದರೆ ಇವತ್ತಿನ ದಿನ. ಓಕೆ, ಸೊ ಉತ್ತರಿಸುವ ಸಚಿವರು ಯಾರಂದರೆ ಗೃಹ ಸಚಿವರು. ಓಕೆ, ಪೊಲೀಸ್ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದ್ರ ಅಡಿಯಲ್ಲಿ ಬರುತ್ತೆ? ಗೃಹ ಇಲಾಖೆಯಲ್ಲಿ ಬರುತ್ತೆ. ಅಬ್ವಿಯಸ್ಲಿ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಯಾಗಿರೋದ್ರಿಂದ ಗೃಹ ಇಲಾಖೆನೇ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ಕೊಟ್ಟಿದೆ ಸಮೇತ. ಹಾಗಾದರೆ ಒಂದೊಂದು ಕ್ವಶನ್ ನಾನು ಎತ್ಕೊಳ್ಳೋಣ, ಕ್ಲೀನಾಗಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಇದರ ಬಗ್ಗೆ. ಸೊ ಕ್ಲೀನಾಗಿ ನಿಮ್ಮ ಮುಂದೆ ಇಡ್ತೀನಿ, ಯಾಕಂದರೆ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಯ್ತಾ? ಎಲ್ಲೂ ಬೇರೆ ಕಡೆ ಹೋಗ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಆರಾಮಾಗಿ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಈ ಸೆಷನ್ನ ಕಡೆ ತನಕ ನೋಡಿಬಿಡಿ, ನಿಮಗೆಲ್ಲ ಕ್ಲಾರಿಟಿ ಈ ಒಂದೇ ವಿಡಿಯೋನಲ್ಲಿ ಸಿಗ್ಬಿಡುತ್ತೆ. ಓಕೆ, ಬೇರೆ ಕಡೆ ಎಲ್ಲೂ ಹೋಗಿ ಹುಡುಕುವ ಅವಶ್ಯಕತೆ ಇಲ್ಲ. ಸೊ ನೋಡಿ, ಹಾಗಾದರೆ ಕ್ವಶನ್ ನಂಬರ್ ಒನ್ ಏನಪ್ಪ ಅದು ಅಂತ ಹೇಳಿದ್ರೆ, ರಾಜ್ಯದ ಗೃಹ ಇಲಾಖೆಯಲ್ಲಿರುವ DGP ಮತ್ತು IGP ಇಂದ ಹಿಡಿದು ಪೊಲೀಸ್ ಪೇದೆಯವರೆಗೆ ಎಲ್ಲ ವೃಂದದ ಹುದ್ದೆಗಳು ಸೇರಿದಂತೆ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಸಂಪೂರ್ಣವಾಗಿ ಮಾಹಿತಿ ನೀಡಿ ಅಂತಕ್ಕಂಥದ್ದನ್ನು ಒಂದು ಕ್ವಶನ್. ಆದರೆ ಸೆಕೆಂಡ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ, ಲಿಪಿಕ ನೌಕರರು, ಎಲ್ಲ ವೃಂದದ ಹುದ್ದೆಗಳು, ಪೊಲೀಸ್ ಪೇದೆಗಳ ಹುದ್ದೆಗಳು ಸೇರಿದಂತೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಸಂಪೂರ್ಣ ಮಾಹಿತಿ ನೀಡುವುದು, ಪ್ರತಿ ವರ್ಷ ನಿವೃತ್ತಿ ಹೊಂದಿರುವ ಅಧಿಕಾರಿ, ಸಿಬ್ಬಂದಿ, ಪೊಲೀಸ್ ಪೇದೆಗಳ ಸಂಖ್ಯೆ ಎಷ್ಟು ಎಂಬುದರ ಬಗ್ಗೆ ಸಮೇತ ಮಾಹಿತಿ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಿದ್ದಾರೆ. ಸೊ ಈ ಎರಡೂ ಕ್ವಶನ್ಸ್ಗೆ ಆನ್ಸರ್ನ ಕೊಟ್ಟಿದ್ದಾರೆ ಗೃಹ ಇಲಾಖೆಯವರು, ಇಲ್ಲಿದೆ. ಸೊ ಅದೇನಪ್ಪ ಅಂತ ಹೇಳೋದಾದರೆ ಇಲ್ಲಿ ನಾವು ನೋಡ್ಬಿಡೋಣ. ನೋಡಿ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು 1,14,774 ಹುದ್ದೆಗಳು ಮಂಜೂರಾಗಿರ್ತವೆ. ಅರ್ಥ ಆಯ್ತಾ? ಹಾಗಾದರೆ ಅದರಲ್ಲಿ 20,259 ಹುದ್ದೆಗಳು ಖಾಲಿ ಇರ್ತವೆ. ನೋಡಿ, ಇಟ್ಸ್ ನಾಟ್ ಎ ಸ್ಮಾಲ್ ಡಿಜಿಟ್. ಓಕೆ, ಇಟ್ಸ್ ಎ ಹ್ಯೂಜ್ ನಂಬರ್, ದೊಡ್ಡ ಸಂಖ್ಯೆ ಇದು. 20,259 ಅಂತಿದೆ ಅಲ್ಲ ಖಾಲಿ ಇರ್ತಕ್ಕಂಥ ಹುದ್ದೆಗಳು. ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ 2025ನೇ ಸಾಲಿನಲ್ಲಿ ಒಟ್ಟು 1,302 ಜನ ನಿವೃತ್ತಿ ಹೊಂತಾರಂತೆ. ಅಲ್ಲಿ ಅಧಿಕಾರಿ, ಸಿಬ್ಬಂದಿಗಳು ಇಲ್ಲಿ ಅದನ್ನು ನೋಡ್ಕೋಬೋದು. ಗ್ರೂಪ್ ಎಗೆ ಸಂಬಂಧಪಟ್ಟಿರ್ತಕ್ಕಂಥವರು 36 ಜನ, ಗ್ರೂಪ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥವರು 30 ಜನ, ಗ್ರೂಪ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಎಷ್ಟಪ್ಪ? 1,174, ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥವರು 62 ಜನ. ಸೊ ಟೋಟಲ್ 1,302 ಜನರು ಅಂದರೆ ಸಿಬ್ಬಂದಿಗಳು ನಿವೃತ್ತಿ ಹೊಂತಾರೆ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 3. ಇದನ್ನು ನೀವು ಈ ಸೆಷನ್ನ ನೋಡೋದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂತಹ ಕಂಪ್ಲೀಟ್ ಒಂದು ಆರ್ಕಿಟೆಕ್ಚರ್ ನಿಮ್ಮ ಮುಂದೆ ಬರುತ್ತೆ. ರಿಕ್ರೂಟ್ಮೆಂಟು ಮತ್ತು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ನಿಮ್ಮ ಎಲ್ಲ ಡೌಟ್ಸು ಸೊ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪೊಲೀಸ್ ಮ್ಯಾನ್ಯುವಲ್ನಂತೆ ಒಂದು ಪೊಲೀಸ್ ಠಾಣೆಯಲ್ಲಿ ಇರಬೇಕಾಗಿರುವ ವಿವರ ಹುದ್ದೆಗಳ ಸಂಖ್ಯೆ ಎಷ್ಟು ಮಾಹಿತಿ ನೀಡಿ ಅಂತಕ್ಕಂಥ ಕ್ವಶನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡಿ, ಪೊಲೀಸ್ ಪ್ರಧಾನ ಕಚೇರಿಯ ಸುತ್ತೋಲೆ ಸಂಖ್ಯೆ. ಸೊ RLN 5
ಬಾರ್ 2017-18 ದಿನಾಂಕ 28/12/2017 ಅನ್ವಯ ನಗರ, ಪಟ್ಟಣ, ಗ್ರಾಮೀಣ ಪೊಲೀಸ್ ಠಾಣೆಗಳು ಹಾಗೂ ಹೊರ ಠಾಣೆಗಳಿಗೆ ನಿಗದಿಪಡಿಸಲಾದ ಮಂಜೂರಾತಿ ಬಲದ ವಿವರವನ್ನು ಅನುಬಂಧ ಆ ನಲ್ಲಿ ಲಗತ್ತಿಸಲಾಗಿದೆ ಅಂತಕ್ಕಂಥದ್ದನ್ನು ಅವರು ತಿಳಿಸಿದ್ದಾರೆ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಪೊಲೀಸ್ ಠಾಣೆಗಳಲ್ಲಿ ಅನುಪಾತದಂತೆ ಪೊಲೀಸ್ ಪೇದೆಗಳ ಹುದ್ದೆ ಇಲ್ಲದೆ ಇರುವುದು ಹಾಗೂ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ 20ರಿಂದ 30 ಪೇದೆಗಳ ಹುದ್ದೆ ಖಾಲಿ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಅಂತಕ್ಕಂಥ ಕ್ವಶನ್ ಮಾಡಿದ್ದಾರೆ. ಒಂದು ವೇಳೆ ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು ವಿವರವಾಗಿ ತಿಳಿಸಿ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ವಶನ್ ಆಗಿದೆ. ಅಲ್ಲಿ ನೋಡಿ, ಆ ಕ್ವಶನ್ಗೆ ಆನ್ಸರ್ ಇಲ್ಲಿ ಕಾಣ್ತಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅನುಪಾತದಂತೆ ಹುದ್ದೆಗಳು ಮಂಜೂರಾತಿ ಇದ್ದು ಪ್ರಸ್ತುತ ಕೆಲವೊಂದು ಪೊಲೀಸ್ ಪೇದೆಯ ಹುದ್ದೆಗಳು ರಿಕ್ತವಿರುತ್ತದೆ. ಇಲಾಖೆಯಲ್ಲಿನ ರಿಕ್ತ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ಈಗಾಗಲೇ ಅನುಮತಿ ನೀಡಿದ್ದು ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಭಾಗಶಃ ಪೂರ್ಣಗೊಂಡಿದ್ದು ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದ್ದು ನೇಮಕಾತಿ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ ಹಾಗೂ ಪ್ರವರ್ಗ ಶೈಕ್ಷಣಿಕ ದಾಖಲೆಗಳ ನೈಜತೆ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಅಂತಕ್ಕಂಥದ್ದನ್ನು. ಸೊ ಈ ಕ್ವಶನ್ಗೆ ಇವರು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿ ಅದಕ್ಕೆ ಆನ್ಸರ್ ಕೊಡ್ತಿದ್ದಾರೆ. ಅಂದರೆ ಆಲ್ರೆಡಿ ನಾವು ಕಾಲ್ಫರ್ ಮಾಡಿದ್ದೀವಿ, ಪರೀಕ್ಷೆಗಳನ್ನು ನಡೆಸಿದ್ದೀವಿ, ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ನಡೀತಾ ಇದೆ, ಸೊ ಅಂತ ಎಲ್ಲನೂ ಕ್ಲೀನಾಗಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾಕಪ್ಪ ಶಾರ್ಟೇಜ್ ಇದೆ 20ರಿಂದ 30 ಸೊ ಪೇದೆಗಳು ಪ್ರತಿ ಪೊಲೀಸ್ ಠಾಣೆಗೆ ಸೊ ಅಂತ ಕೇಳಿದ್ರೆ ಈ ರೀತಿ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 5. ಒಂದು ವರ್ಷಕ್ಕೂ 3 ವರ್ಷಕ್ಕೂ ಒಂದು ಸಲ ಕೇವಲ 2000ದಿಂದ 3000 ಪೊಲೀಸ್ ಪೇದೆಗಳ ಹುದ್ದೆಗಳನ್ನು ಭರ್ತಿ ಮಾಡದೆ ಕಾನೂನು ಸುವ್ಯವಸ್ಥೆಯನ್ನು ನಿಭಾಯಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ರಿಕ್ತವಿರುವ ಹುದ್ದೆಗಳ ಎದುರಾಗಿ 5920 ಗೃಹ ರಕ್ಷಕರ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಂಡು ಕಾನೂನು ಸುವ್ಯವಸ್ಥೆಯನ್ನು ನಿಭಾಯಿಸಲಾಗುತ್ತಿದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 6 ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳ ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲು ಕ್ರಮ ವಹಿಸುತ್ತಿದ್ದು ಖಾಲಿ ಇರುವ ಪೊಲೀಸ್ ಪೇದೆಗಳ ಹುದ್ದೆಗಳನ್ನು ಭರ್ತಿ ಮಾಡದೆ ಇರಲು ಕಾರಣ ಏನು ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೇದೆ ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತೆ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ಈಗಾಗಲೇ ನೇಮಕಾತಿಗೆ ಅನುಮತಿ ನೀಡಿದ್ದು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. ವಿವರವನ್ನು ಅನುಬಂಧ ಈರಲ್ಲಿ ನೀಡಲಾಗಿದೆ. ಈ ಅನುಬಂಧ ಇದೆಲ್ಲ, ಇದನ್ನು ಲಾಸ್ಟಲ್ಲಿ ನೋಡೋಣ ಕ್ಲೀನಾಗಿ ಡೀಟೇಲ್ ಆಗಿ. ಸೊ ನಿಮ್ಮ ಅನುಬಂಧ ನಲ್ಲಿ ಕ್ಲೀನಾಗಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇಷ್ಟ ಆಯಿತು. ನೆಕ್ಸ್ಟ್ ಇದಾ ಕ್ವಶನ್ ನೋಡಿ, ಕ್ವಶನ್ ನಂಬರ್ 7 ಏನಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಪೊಲೀಸ್ ಠಾಣೆಗಳಲ್ಲಿ ಪೇದೆಗಳಿಲ್ಲದೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರವು ಈಗಾಗಲೇ ನೇಮಕಾತಿಗೆ ಅನುಮತಿ ನೀಡಿದ್ದು ನೇಮಕಾತಿ ಪ್ರಗತಿಯಲ್ಲಿರುತ್ತದೆ ಹಾಗೂ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಸೊ ನಾವು ಯಾವುದೇ ರೀತಿಯಾದಂತಹ ಧಕ್ಕೆ ಉಂಟಾಗದಂತೆ ಕಾನೂನು ಸುವ್ಯವಸ್ಥೆಗೆ ನೋಡ್ಕೊತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಕ್ವಶನ್ ನಂಬರ್ 8 ಏನೋ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅನುಕೂಲಕ್ಕೆ ಬಾರದ ವಿಭಾಗಗಳನ್ನು ಹಾಗೂ ಹುದ್ದೆಗಳನ್ನು ಸೃಷ್ಟಿಸಿ ಅಧಿಕಾರಿಗಳನ್ನು ಮಾತ್ರ ನೇಮಕ ಮಾಡಿಕೊಳ್ಳುತ್ತಿದ್ದು ರಾಜ್ಯದ ಎಲ್ಲ ಠಾಣೆಗಳಲ್ಲಿ ಖಾಲಿ ಇರುವ ಪೇದೆಗಳಂತಹ ಹುದ್ದೆಗಳನ್ನು ಸಂಪೂರ್ಣವಾಗಿ ಯಾವಾಗ ಭರ್ತಿ ಮಾಡಲಾಗುವುದು ವಿವರ ನೀಡಿ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳಿದ್ದಾಳೆ. ಲಾಸ್ಟ್ ಕ್ವಶನ್ ಇದಕ್ಕೆ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಅವಶ್ಯಕತೆ ಇರುವ ವಿಭಾಗಗಳು ಮಾತ್ರ ಇರುವುದರಿಂದ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಹಾಗೂ ಖಾಲಿ ಇರುವ ಸಿಪಿಸಿ ಮತ್ತು ಎಪಿಸಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸಮೇತ ಚಾಲ್ತಿಯಲ್ಲಿರುತ್ತದೆ. ಸೊ ಅಂತಕ್ಕಂಥದ್ದು ಹೇಳಿಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಸೊ ಸೈನ್ ಹಾಕಿದ್ದಾರೆ. ಸೊ ಹಾಗಾದ್ರೆ ಇದು ಎಲ್ಲಿ ನಡೆದಿರತಕ್ಕಂಥದ್ದಪ್ಪ ಇದು ಅಂತ ಹೇಳಿದ್ರೆ, ಸೊ ಈ ಚರ್ಚೆ ಎಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ. ಯಾವತ್ತಂದ್ರೆ ಇವತ್ತೇ.
ಸೊ 12/12/2024 ಒಂದು ಅನುಬಂಧ ಈ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇದು ಇಂಪಾರ್ಟೆಂಟ್ ನಮಗೆ, ಅನುಬಂಧ ಈ ಇಂಪಾರ್ಟೆಂಟ್. ಚಾಲ್ತಿ ನೇಮಕಾತಿ ಪ್ರಕ್ರಿಯೆಗಳ ವಿವರಗಳು ಅಂತ ಇಲ್ಲಿ ನೋಡಿ ಗೆಳೆಯರೆ, PSI 545 ಬಗ್ಗೆ ಕೊಟ್ಟಿದ್ದಾರೆ, PSI 402 ಬಗ್ಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಮತ್ತೆ PC ಗಳ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ 420 ಮತ್ತು APC ಇದು ಕಲ್ಯಾಣ ಕರ್ನಾಟಕದ್ದು, ಇದು APC. ಸೊ ನಾನ್ ಕಲ್ಯಾಣ ಕರ್ನಾಟಕದು ನಾನ್ HK 3064 ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. CPC 454 ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. CPC ನಾನ್ HK 1137 ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ನೋಡಿ, ಸರ್ಕಾರವು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಮೇಲ್ಕಂಡ ಹುದ್ದೆಗಳನ್ನು ಹೊರತುಪಡಿಸಿ ಈ ಕೆಳಗೆ ನಮೂದಿಸಿರುವ ಹುದ್ದೆಗಳನ್ನು ಸಹ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಿರುತ್ತದೆ. ಸೊ ಹಾಗಾದ್ರೆ ಆ ಹುದ್ದೆಗಳು ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ RPC ಅಂತ. ಅನುಮತಿ ನೀಡಿರುವ ಹುದ್ದೆಗಳ ಸಂಖ್ಯೆ ಎಷ್ಟಂದರೆ 1500. ಓಕೆ, 1500 ಪ್ಲಸ್ ಓಕೆ ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಎಷ್ಟು ಅಂತ ಹೇಳಿದ್ರೆ 392. ಒಟ್ಟು 1892. ಓಕೆ, ಅದೇ ರೀತಿ ಇಲ್ಲಿ ನೋಡಿ APCಯಲ್ಲಿ CRDR ಹುದ್ದೆಗಳ ಸಂಖ್ಯೆ 2000. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 176, ಅಂದರೆ 2176. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ಸೊ PSIಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು 600 ಹುದ್ದೆಗಳು. ಓಕೆ, ಕಲ್ಯಾಣ ಕರ್ನಾಟಕಕ್ಕೆ 0 ಅಂತ ಹಾಕಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಒಟ್ಟು ಹುದ್ದೆಗಳು ಅಂತ ಹೇಳಿದ್ರೆ 600 ಹುದ್ದೆಗಳು. ಓಕೆ, 600 ಹುದ್ದೆಗಳು. ಸೊ ನೆಕ್ಸ್ಟ್ DSI ಅಂತ ಹಾಕಿದ್ದಾರೆ, DSI ಅಂತ 15 ಹುದ್ದೆಗಳು, ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 5 ಹುದ್ದೆಗಳು, ಟೋಟಲ್ 20 ಹುದ್ದೆಗಳು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 8 9 7 16 16 2 18 ಒಂದು ಕ್ಯಾರಿ, 8 + 1 9 9 + 1 10 10 + 6 16 ಕ್ಯಾರಿ 1 4. ಅಂದರೆ ಅಪ್ಕಮಿಂಗ್ ಡೇಸ್ನಲ್ಲಿ 4688 ಹುದ್ದೆಗಳು, ಅಪ್ರಾಕ್ಸಿಮೇಟ್ಲಿ 4500 ಹುದ್ದೆಗಳು. ಸೊ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊತೀವಿ ಅಂತಕ್ಕಂಥ ಮಾತನ್ನು ಇವರು ಉತ್ತರ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇವಾಗ ನಿಮಗೆ ಕನ್ಫರ್ಮ್ ಆಗಿರುತ್ತೆ. ಇಷ್ಟು ದಿನದಿಂದ ನಾವು ಆಲ್ರೆಡಿ ಇದರ ಬಗ್ಗೆ ಜಾಸ್ತಿ ಮಾತಾಡಿದ್ವಿ. 1-2 ಸೆಷನ್ಸ್ನಲ್ಲೇನೋ ನಾವು ಇದರ ಬಗ್ಗೆ ಕ್ಲೀನಾಗಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಬಟ್ ಇವತ್ತು ಮತ್ತೆ ಇನ್ನೊಂದು ಸರಿ ವಿತ್ ಜಿನ್ಯೂನು ವಿತ್ ಒರಿಜಿನಲ್ ಸೊ ಪ್ರೂಫ್ ಸಮೇತ ನಾವು ನಿಮ್ಮ ಜೊತೆ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ಲ. ಇವಾಗ ನೆಕ್ಸ್ಟ್ ಇನ್ನೊಂದು ಕ್ಲಾರಿಟಿ ಆಲ್ರೆಡಿ ಕೊಟ್ಟಾಗಿದೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗೆ ನಾವು. ಸೊ ಅರ್ಥ ಆಯ್ತಾ? ಸೊ ಪ್ರೆಸೆಂಟ್ ಸಿಚುವೇಶನ್ಸ್ ಯಾವ ರೀತಿ ಇದೆ ಎಲ್ಲ ಹೇಳಿದೀವಿ ನಿಮಗೆ. ಇನ್ನು ಕೆಲವೇ ದಿನಗಳಲ್ಲಿ, ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅಥವಾ 1.5 ತಿಂಗಳಲ್ಲಿ ಅದು ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ ನಿಮ್ಮ ಮುಂದೆ. ಅರ್ಥ ಆಯ್ತಾ? ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾವು ಅಪ್ಡೇಟ್ ಮಾಡ್ತೀವಿ. ನೋ ನೀಡ್ ಟು ವರಿ. ಸೊ ಹಾಗಾದರೆ ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಗೆಳೆಯರೆ, ಇವಾಗ ನಿಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಹಿತಿ ಸಿಕ್ಕಾಗಿದೆ, ಇಷ್ಟೊಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೆ. ಸೊ ಇವಾಗ ನಿಮಗಂತೂ ಗ್ಯಾರಂಟಿ ಅಂತೂ ಸಿಕ್ಕಿದೆ ಅಲ್ವಾ, ರಿಕ್ರೂಟ್ಮೆಂಟ್ ಆಗೇ ಆಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ. ಇಷ್ಟೊಂದು 4500 ಹುದ್ದೆಗಳು ಅಪ್ರಾಕ್ಸಿಮೇಟ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಂತ. ಸೊ ಹಾಗಾದರೆ ಇದನ್ನು ಓದೋದು ಯಾವ ರೀತಿ ಅಂತ ನಿಮ್ಗೆ ಆಲ್ರೆಡಿ ನಾವು ತಿಳಿಸ್ಕೊಟ್ಟಿರ್ತೀವಿ. ಸೊ ನೋಡಿ, ಇನ್ನೊಂದು ಸರಿ ಹೇಳ್ತೀವಿ ಏನಪ್ಪ ಅಂತ ಹೇಳಿದ್ರೆ, ನೀವು ಓದಬೇಕಾದ್ರೆ ಸಬ್ಜೆಕ್ಟ್ಸ್ನ ಫೋಕಸ್ ಮಾಡಿ. ಸಬ್ಜೆಕ್ಟ್ಸ್ನಲ್ಲಿ ಪರ್ಟಿಕ್ಯುಲರ್ ವಿಷಯಗಳು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಬ್ಜೆಕ್ಟ್ಸ್ನ ಡೀಪಾಗಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಒಂದೇ ಸಬ್ಜೆಕ್ಟ್ನ 1 ವರ್ಷ ಆದರೂ ಮುಗಿಯಲ್ಲ, ಅದು ಅಷ್ಟು ಡೆಪ್ತ್ ಆಗಿರುತ್ತೆ ಸಬ್ಜೆಕ್ಟ್ಸು. ಅರ್ಥ ಆಯ್ತಾ? ಸೊ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹಳೆ ಕ್ವಶನ್ ಪೇಪರ್ಸ್ನೆಲ್ಲ ರೆಫರ್ ಮಾಡಿದ ಪ್ರಕಾರ ನೀವು ಅನ್ಬೋದು ಹಳೆ ಕ್ವಶನ್ ಪೇಪರ್ಸ್ ಪ್ಯಾಟ್ರನ್ ಇವಾಗ ಬರ್ತಾ ಇಲ್ಲ ಅಂತ. ಬಟ್ ಪ್ಯಾಟ್ರನ್ನು ಡೀಪಾಗಿ ಹೋಗಿದೆ, ಬಟ್ ಕಾನ್ಸೆಪ್ಟ್ಗಳು ಅದೇ ಇದೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡ್ಬೋದು. ಮ್ಯಾಕ್ಸಿಮಮ್ ನೋಡಿ ಜಿಯೋಗ್ರಫಿಯಲ್ಲಿ ರಿವರ್ ಸಿಸ್ಟಮ್ ಅಂತ ಕೇಳ್ತಾರೆ. ಸೊ ಮತ್ತು ಪೊಲಿಟಿನಲ್ಲಿ
ಈ ತಿದ್ದುಪಡಿಗಳು, ಎರವಲುಗಳು, ಸೊ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸೊ ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಪ್ರೆಸಿಡೆಂಟ್ ಮೇಲೆ ಕ್ವಶನ್ಸು, ಅದೇ ಕೇಂದ್ರ ಸರ್ಕಾರ ಇವೆಲ್ಲ. ಮತ್ತು ಇದು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, DPSP, ಇಲ್ಲಿಲ್ಲ ಪ್ರಸ್ತಾವನೆ, ಇಲ್ಲಿಲ್ಲ ಕ್ವಶನ್ಸ್ ಸುತ್ತಾಡ್ತಾ ಇರ್ತವೆ. ಇದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಸೊ ನಾವು ಪ್ರತಿಯೊಂದನ್ನು ನಾನು ಒಂದು ನೋಟ್ಸ್ ಥರ ಮಾಡಿಬಿಟ್ಟು ನೋಡಿ. ಸೊ ಪೊಲಿಟಿ ಅಂತ ಹೇಳಿದ ತಕ್ಷಣವೇ ಪೊಲಿಟಿಯಲ್ಲಿ ಸಂವಿಧಾನ ರಚನಾ ಸಭೆ, ರಚನಾ ಸಭೆ ಬಗ್ಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎರವಲುಗಳು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ತಿದ್ದುಪಡಿಗಳು. ನೆಕ್ಸ್ಟ್ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಬರುತ್ತೆ. ಸೊ SJ ಅಂತ ಹಾಕಿರ್ತೀವಿ, ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು, DPSP, ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಸೊ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇಂಥವೆಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ನ ಯಾವ ರೀತಿ ಪ್ರತಿಯೊಂದನ್ನು ಒಂದೊಂದು ಟಾಪಿಕ್ ಅಂತ ಕನ್ಸಿಡರ್ ಮಾಡಬೇಕು. ಮಾಡಿಬಿಟ್ಟು ಇವನ್ನ ತುಂಬ ಡೆಪ್ತಾಗಿ ಓದಬೇಕು. ಇಂಥ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಒಂದು 20ರಿಂದ 25 ಬರ್ಬೋದು, 20ರಿಂದ 25 ಬರ್ಬೋದು. ಅವುಗಳನ್ನು ಡೆಪ್ತಾಗಿ ಓದಬೇಕು. ಅರ್ಥ ಆಯ್ತಾ? ದಿಸ್ ಈಸ್ ದಿ ವೇ ವಿ ಹ್ಯಾವ್ ಟು ಸ್ಟಡಿ. ಬುಕ್ ಎಲ್ಲ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಬಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಇದೇ ರೀತಿ ಓದಬೇಕು. ಪ್ರತಿಯೊಂದು ಸಬ್ಜೆಕ್ಟ್ಸ್ನಲ್ಲಿ ಈ ರೀತಿ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೋಟ್ಸ್ ಮಾಡಿರ್ತೀವಿ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಸಬ್ಜೆಕ್ಟ್ಸನ್ನು ಹಾಕಿರ್ತೀವಿ ಅದರಲ್ಲಿ, ಅದನ್ನು PC 200 ಟಾಪಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು PDF ಕೋರ್ಸ್ ಆಗಿರುತ್ತೆ. ಸೊ ಇದರ ಬೆಲೆ 699 ಆಗಿರುತ್ತೆ. ಸೊ ಬೇಕಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಇದೆ 8217880821ಗೆ ನೀವು ವಾಟ್ಸಪ್ ಮಾಡಿದರೆ ನಾವು ಇದರ ಬಗ್ಗೆ ತಗೋಬೋದು ನೀವು. ಓಕೆ, ಸೊ ಹಾಗಾದರೆ ಬನ್ನಿ ಗೆಳೆಯರೆ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನ್. ಖಂಡಿತ ನಿಮಗೊಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಇನ್ನೊಂದು ಪೇಪರ್ ನಾವು ಒಂದು ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀವಿ. ಅದು ಬೇಕಿದ್ರೂ ಸಮೇತ ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ವಾಟ್ಸಪ್ಪಲ್ಲಿ ಮಾಡಬಹುದು. ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ವಾಟ್ಸಪ್ ಗ್ರೂಪ್ಸ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅದಕ್ಕೆ ಸಮೇತ ಜಾಯ್ನ್ ಆಗಿ. ಹಾಗಾದರೆ ಮೀಟ್ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.